ಒಳ್ಳೆಯವನ ನಾಟಕ ಇವಾಗ ತೋರಿಸ್ತೀನಿ. ಏಕಾಏಕಿ ಸ್ಪಂದನ ಮೇಲೆ ಕೂಗಾಡಿದ ಧ್ರುವಂತ್. ಏನಾಯ್ತು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಹೌದು, ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 2 ವಾರ ಮುಕ್ತಾಯಗೊಂಡಿದೆ. ಬಿಗ್ ಬಾಸ್ 3ನೇ ವಾರಕ್ಕೆ ಕಾಲಿಡ್ತಿದ್ದಂತೆ ಸ್ಪರ್ಧಿಗಳ ನಡುವೆ ಕಲಹ ಜೋರಾಗಿದೆ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ಧ್ರುವಂತ್ ಏಕಾಏಕಿ ಸ್ಪಂದನ ಮೇಲೆ ತಿರುಗಿ ಬಿದ್ದಿದ್ದಾರೆ. ಹೌದು, ಒಂದು ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಜನ ಶಾಕ್ ಆಗಿರುವಂತದ್ದು. ಹೌದು, ಪ್ರೋಮೋದಲ್ಲಿ ಧ್ರುವಂತ್ ಹಾಗೂ ಸ್ಪಂದನ ನಡುವೆ ಜೋರು ಗಲಾಟೆ ನಡೆದಿದೆ. ಸದ್ಯ ಧ್ರುವಂತ್ ಸೇರಿದಂತೆ ಮನೆ ಮಂದಿ ಅಡುಗೆ ಮನೆಯಲ್ಲಿದ್ದರು. ಆಗ ಧ್ರುವಂತ್ ಮಾಳು ನಿಪನಾಳಿಗೆ ಕುರ್ಚಿ ಅಲ್ಲಿ ಇದೆ, ಆ ಕಡೆ ಇಡಬೇಕು ಎಂದರು. ಆಗ ಧ್ರುವಂತ್ಗೆ ಸ್ಪಂದನ ಯಾವ ಕುರ್ಚಿ ಹೇಳಿ ಅಂತಾರೆ. ಆ ಕೂಡಲೇ ಸಿಟ್ಟಿಗೆದ್ದ ಧ್ರುವಂತ್, ನಾನು ಇನ್ನೊಂದ್ಸರಿ ಹೇಳೋದಿಲ್ಲ, ಮೇಕಪ್ ಮಾಡಿಕೊಂಡು ಸುಮ್ಮನೆ ಹೊರಡೋದಲ್ಲ, ನಾನು ಇನ್ನು ಮೇಲೆ ಬರ್ತೀನಿ ನೋಡಿಕೊಳ್ಳಿ. ಒಳ್ಳೆಯವನ ತರ ನಾಟಕ ಮಾಡ್ತೀನಿ ಅಂತಿರಲ್ಲ, ಇವಾಗ ಒಳ್ಳೆಯವನ ನಾಟಕ ತೋರಿಸ್ತೀನಿ ಎಂದು ರೇಗಾಡಿದ್ದಾರೆ. ಸದ್ಯ ಈ ಒಂದು ಪ್ರೋಮೋ ನೋಡಿ ಅನೇಕರು ಸೈಲೆಂಟ್ ಆಗಿದ್ದಂತಹ ಧ್ರುವಂತ್ ಇಷ್ಟು ರೀತಿಯಾಗಿ ದೊಡ್ಡ ಗಲಾಟೆಯನ್ನ ಮಾಡಿರುವುದು ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇದೀಗ ಮತ್ತೊಮ್ಮೆ ಅಸಲಿ ಆಟವನ್ನ ಶುರು ಮಾಡಿದ್ರ ಅನ್ನೋದು ಇದೀಗ ನೋಡಬಹುದು. ಸದ್ಯ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಶೋನಲ್ಲಿ ಎಲ್ಲರ ನಡುವೆ ಕ್ಲಾಸ್ ತೆಗೆದುಕೊಂಡು ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ರುವಂತ್ ಮೇಲೆ ಇದೀಗ ಕಿಡಿಕಾರಿದ್ರು. ಸೈಲೆಂಟ್, ಮುಗ್ಧನಾಗಿ ಇರ್ತಾರೆ ಅನ್ನೋದನ್ನ, ಒಳ್ಳೆಯವ ಅನ್ನೋದನ್ನ ತೋರಿಸಿದ್ರು. ಆದರೆ ಆ ಮಾತಿಗೆ ಪ್ರತಿಫಲ ಇವತ್ತು ಸ್ಪಂದನ ನಡುವೆ ನಡೆದಿರುವಂತಹ ಒಂದು ಗಲಾಟೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.